ಕೋರಿ ಅಂತೇಳಿ ಇವ್ರು ವಿರೂಪಾಕ್ಷ ವಕೀಲರು ಮತ್ತು ವಿಜಯಾನಂದ ವಕೀಲರು ಅಂತೇಳಿ ನಾವು ಬಸವರಾಜ್ ಕೊರವಾರ ಅವರ ಗೆಳೆಯರ ಬಳಗದಿಂದ ಇವತ್ತು ಮೊನ್ನೆ ನಾವು ಧಾರವಾಡ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಅರವಿಂದ್ ಹೆಗ್ಗನಗೌಡರವರು ನಮ್ಮ ಹೋರಾಟಗಾರರಾದ ಬಸವರಾಜ್ ಕೊರವಾರ ಅವರ ವಿರುದ್ಧ ಒಂದಿಷ್ಟು ಪತ್ರಿಕೆ ಪ್ರಕಟಣೆ ಮಾಡಿದ್ರು. ಏನಂತಂದ್ರೆ ಬಸವರಾಜ್ ಕೊರವಾರ ಅವರು ಭೇಟಿ ಪ್ರಚಾರ ಮಾಡ್ತಾರ, ಅವರು ಮತ್ತೆ ಈ ಸಿಬಿಐ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಆಗಿದೆ, ಅವರು ರಾಜಕೀಯಕ್ಕೆ ಬರ್ತಾರ ಅಂತ ಕೆಲವೊಂದು ಸ್ಟೇಟ್ಮೆಂಟ್ ಮಾಡಿದ್ರು. ಅದಕ್ಕೋಸ್ಕರ ನಾವೆಲ್ಲ ಸ್ನೇಹಿತರು ಸರಿ ಇವತ್ತು ಹೆಗ್ಗನಗೌಡರಿಗೆ ಒಂದು ಹೇಳಕ್ ಇಷ್ಟಪಡ್ತೀವಿ. ಹೆಗ್ಗನಗೌಡ್ರೆ, ಯಾವುದೇ ಕಾರಣಕ್ಕೂ ಬಸವರಾಜ್ ಕೊರವಾರವರು ಈ ಬಿಲ್ಡಪ್ ತಗೋಂತ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವ್ರ ಹೋರಾಟ ಹಿನ್ನೆಲೆ ಹಂಗಿದೆ. ಬಸವರಾಜ್ ಕೊರವಾರರು ಇವತ್ತಿಂದ ಹೋರಾಟ ಮಾಡಕತ್ತಿಲ್ಲ. ಬಸವರಾಜ್ ಕೊರವಾರರು ಕಳೆದ 15 ವರ್ಷಗಳಿಂದ ನಿರಂತರ ಹೋರಾಟದಲ್ಲಿ ಅದಾರ. ಯೋಗೇಶ್ ಗೌಡ ಪ್ರಕರಣ ಒಂದೇ ಅಲ್ಲ ಬಸವರಾಜ್ ಕೊರವಾರರು ಮಾಡಿರೋದು, ಅನೇಕ ಪ್ರಕರಣಗಳು ಅದಾವ. ಈ ಡಿಫಾರೆಸ್ಟೇಷನ್ ಮಾಡಿದ್ರು ಎಲ್ಲಿ ಕಲ್ಗಟ್ಟಿಗೆಯಲ್ಲಿ ವಿನಯ್ ಕುಲಕರ್ಣಿ ಅವ್ರ ರಿಲೇಟಿವ್ಸ್ ಸಂಬಂಧಿಕರೆಲ್ಲ, ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. KIDB ಪ್ರಕರಣದಲ್ಲಿ 75 ಕೋಟಿ ರೂಪಾಯಿ ರಿಫಂಡ್ ಮಾಡ್ಬೇಕಂತೇಳಿ ಫ್ರಾಡ್ ಆಗಿದೆ ಅಂತೇಳಿ ಇಡಿ ಕೋರ್ಟಿಗೆ ಅದರಲ್ಲಿ ಹೋರಾಟ ಸಕ್ಸಸ್ ಆಗಿದ್ದು. ಕೆಲವೊಂದು ಅಧಿಕಾರಿಗಳು ಜೈಲಿಗೆ ಹೋಗಿ ಇವತ್ತು ವಾಪಸ್ ಬಂದಾರ. ಅದಾದ ನಂತರ ಅನೇಕ ವಿದ್ಯಾರ್ಥಿಗಳಿಗೋಸ್ಕರ ಧಾರವಾಡದಲ್ಲಿ ಹಲವಾರು ಹೋರಾಟಗಳು ಮಾಡಿವಿ. ಪೊಲೀಸ್ ಹಕ್ಕುಗಳಿಗಾಗಿ 87 ದಿನ ಪರಪ್ನಗರ ಜೈಲು ಅನುಭವಿಸ್ರಿ. ಹಿಂಗ 1-2 ಹೇಳಿಕೆಂತವ್ರು ಬಸವರಾಜ್ ಕೊರವಾರ ಸಾಕಷ್ಟು ಹೋರಾಟಗಳು ಮಾಡ್ಯಾರ. ಅಂತವ್ರ ವಿರುದ್ಧ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅಥವಾ ನೀವು ಯಾರ ಅಣ್ಣ ಗಿಣ್ಣ ಅಂತಿರಲ್ಲ ಅವರೆಲ್ಲ ನಿಮ್ ಶಬಾಷ್ ಕೊಡ್ಬೇಕು ಅಥವಾ ನಿಮ್ಗೆ ಏನಾನ ಸ್ಥಾನಮಾನ ಸಿಗ್ಬೇಕಂತೇಳಿ ಅವ್ರನ್ನ ಮೆಚ್ಚಗೋಸ್ಕರ ನೀವೇನೋ ಸ್ಟೇಟ್ಮೆಂಟ್ ಮಾಡಕೈತ್ರಲ್ಲ, ಇದು ಸರಿಯಲ್ಲ. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಹೆಗ್ಗನಗೌಡರ ಸ್ಟೇಟ್ಮೆಂಟ್ ಮಾಡಿದ್ ನೀವು ಐ ಥಿಂಕ್ ನೀವು ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ನೀವು ಮಾಡಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರ ಅಲ್ಲಿ ಏನೊಂದು ಬರೆದು ಕೊಟ್ರೆ ಅದು ಯಾರೋ ಬರೆದು ಕೊಟ್ಟಿದ್ ನೀವು ಹೇಳಿದಂಗೆ ಅನ್ಸಕತ್ತೆ. ದಯವಿಟ್ಟು ಸ್ವಇಚ್ಛೆಯಿಂದ ಕೇಸ್ ಪ್ರಕರಣದಲ್ಲಿ ಯೋಗೇಶ್ ಗೌಡ ಪ್ರಕರಣದಲ್ಲಿ ನಿಮ್ಮ ಅಣ್ಣವರಾದ ಹಾಗೂ ಮಾಜಿ MLA ಆದ ವಿನಯ್ ಕುಲಕರ್ಣಿ ಅವರು ಏನೇನು ಒಳ ಕುತಂತ್ರಗಳು ಮಾಡಿ ಸಾಕ್ಷಿ ನಾಶ ಪಡಿಸಕ್ಕೆ ಮತ್ತ ಕೊಲೆ ಪ್ರಕರಣ ಮುಚ್ಚಾಕಲಿಕ್ಕೆ ಏನೇನು ಸ್ಟೇಟ್ಮೆಂಟ್ಗಳು ಮಾಡಿದ್ರು, ಏನೇನು ಲಾಬಿಗಳು ಮಾಡಿದ್ರಲ್ಲ, ಅದನ್ನ ನೀವು ಒಂದ್ ಸ್ವಲ್ಪ CBI ಚಾರ್ಜ್ ಶೀಟ್ ತೆಗೆದು ನೋಡ್ರಲ್ಲ, ಗೊತ್ತಾಗತ್ತೆ ನಿಮ್ಗೆ. ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. CBI ಪ್ರಕರಣದ CBI ಅಂದ್ಮೇಲೆ ಎಲ್ಲ ಅಂದ್ರೆ ನಿಮ್ ಪ್ರಕಾರ ಈ ಕೇಸ್ ಕರೆಕ್ಟ್ ಆಗಿಲ್ಲ, ಇನ್ವೆಸ್ಟಿಗೇಷನ್ ಆಗಿಲ್ಲ, ಬಿ ರಿಪೋರ್ಟ್ ಆಗಿಲ್ಲ ಕತಿ ಹೇಳ್ತೀರಿ. ಕತಿ ಹೇಳದ್ ಬಿಡ್ರಿ. ಫಸ್ಟ್ ಏನಾಗಿದೆ ಅಂತ ನೀವು ಅಷ್ಟು ಜಸ್ಟಿಫಿಕೇಶನ್ ಅದನ್ನ ನೀವು ಇದು ಮಾಡಕ್ಕೆ ನೀವೇನ್ CBIನ ಕೋರ್ಟ್ ಆದೇಶ ಸರಿ ಇಲ್ಲ ಅಂತ ಹೇಳ್ತೀರಿ. ಕೆಲವೊಂದ್ ಕಡೆ ಕೋರ್ಟ್ ಸರಿ ಅದ ಅಂತ ಹೇಳ್ತೀರಿ. ಆದ್ರ ಪಿತೂರಿ ಮಾಡಿದ್ರ ವಿರುದ್ಧ ಪಿತೂರಿ ಒಂದು ಜಡ್ಜ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವ್ ಹೇಳಿದ ಪ್ರಕಾರ, ನೀವು ಮಾತಾಡಿದ ಪ್ರಕಾರ ಒಂದು ಜಡ್ಜ್ ಪಿತೂರಿ ಮಾಡಿರ್ಬೇಕು. ಇಲ್ಲ ಅಂತಂದ್ಬಿಟ್ಟು CBI ಪಿತೂರಿ ಮಾಡಿರ್ಬೇಕು. ಇವ್ ಎರಡರ ಮೇಲೆ ಅನುಮಾನ. ಯಾಕಂದ್ರೆ ನಿಮ್ ಸ್ಟೇಟ್ಮೆಂಟ್ ಹಂಗಿದೆ, ನೀವು ಮಾತಾಡೋದು ನೋಡ್ರಿ ಎರಡೇ ಅನುಮಾನ ನಮ್ಗ ಉದ್ಭವ ಆಕತ್ ಮೇಲೋಟ ಕಂಡು ಬಂದ. ಹಂಗಾಗಿ ಬಸವರಾಜ ಕೊರವಾರ ಅವ್ರು ಮಾತಾಡ್ಬೇಕಾದ್ರೆ ನೀವು ಬಹಳ ನಿಮ್ಮ ನಾಲಿಗೆಯನ್ನು ಇಟ್ಕೊಂಡು ಮಾತಾಡ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೆಗ್ಗನಗೌಡರಿಗೆ ಎಚ್ಚರಿಸ್ತೀವಿ. ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧ ಲೂಸ್ ಟಾಕ್ ಮಾತಾಡಿ ಇನ್ನೊಂದ್ಸರಿ ನಾವೆಲ್ಲ ಅಭಿಮಾನಿಗಳು ಸುಮ್ಮನಿರಕ್ ಆಗಲ್ಲ. ಯಾಕಂದ್ರೆ ನೀವು ಈಗ ವಿನಯ್ ಕುಲಕರ್ಣಿ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಅದ ನಾವ್ ಕೇಳಕ್ ಹೋಗಲ್ಲ. ನಿಮ್ಮ ಅವ್ರ ವೈಯಕ್ತಿಕವಾಗಿ ಇಚ್ಛೆ ಅವ್ರನ್ನ ಖುಷಿ ಪಡಿಸ್ರಿ, ಬೇಡ ನಂಗಲ್ಲ. ವಿನಯ್ ಕುಲಕರ್ಣಿ ಅವರು ಎಂಟೈರ್ ಎಲ್ಲಾ ಸಮುದಾಯ ಧಾರವಾಡ ಜಿಲ್ಲೆ ಹೆಂಗ್ ತುಳಿದ್ರ ಅಂತೇಳಿ ಸ್ವಲ್ಪ ನೋಡ್ರಲ್ಲ ಹಿಸ್ಟ್ರಿ. ಇವತ್ತಿನ ಮುಸ್ಲಿಂ ಸಮುದಾಯದ ಏನಾಗಿದೆ ಧಾರವಾಡದಲ್ಲಿ ನೋಡ್ರಿ, ತೆಗೆದು ನೋಡ್ರಿ. ನಾವ್ ಹೇಳೋದು ಬೇಡ. ಲಿಂಗಾಯತ್ ಪಂಚಮಸಾಲಿ ಸಮುದಾಯದ ಏನ್ ಮಾಡ್ರ, SC/ST ಅಂತೂ ಕತ್ತಿ ಮುಗಿದ್ ಬಿಡ್ರಿ. ಆ SC/ST ಕೂಡ ಇವ್ರು ಏನು ಮಾಡಿಲ್ಲ, ಮಾಡೋದು ಇಲ್ಲ ಇಲ್ಲಿ. ಹಂಗಾಗಿ ಎಲ್ಲಾ ಸಮುದಾಯದವರು ನಿಮ್ಮ ನಾಯಕರಂತ ಮಾಜಿ ಸಚಿವ ಹಾಗೂ ಮಾಜಿ MLA ವಿನಯ್ ಕುಲಕರ್ಣಿ ಅವರು ತುಳ್ಕಂತ ಬಂದಾರ, ಮುಂದೂ ಕೂಡ ತುಳಿತಾರೆ. ಯಾವುದೇ ರೀತಿಯಾಗಿ ನಿಮ್ಮನ್ನ ಎಲ್ಲೋ ಕೂಡ ಏನೋ ಮಾಡೋ ಅವ್ರಿಗೆ ಜರುವತ್ತಲ್ಲ. ಯಾಕಂದ್ರೆ ಅವ್ರ ಮಗಳು ಆಲ್ರೆಡಿ ಈಗ KMF ಡೈರೆಕ್ಟ್ ಮಾಡಿದ್ರು. ಅವ್ರ ಧರ್ಮಪತ್ನಿ ಅವ್ರನ್ನ ಇದು ನಿಗಮದ ಪ್ರೆಸಿಡೆಂಟ್ ಮಾಡಿದ್ರು. ಮತ್ತೆ ನೀವು ಧಾರವಾಡ ಜಿಲ್ಲಾದ ಗ್ರಾಮೀಣದವರಿಗೆ ಮತ್ತೆ ಧಾರವಾಡ ಜಿಲ್ಲಾದ ಬೇರೆ ಸಮುದಾಯ ಮತ್ತೆ ನಿಮ್ಮ ಸಮುದಾಯ ನಾಯಕರಿಗೆ ಏನ್ ಮಾಡ್ತಾರಂತ ಏನ್ ಗ್ಯಾರಂಟಿ? ಅವ್ರು ಮನೆಯೊಳಗೆ 3 ಅಧಿಕಾರಿಗಳು ಇಟ್ಕೊಂಡಾಗ ನಿಮ್ಗೆ ಏನ್ ಮಾಡ್ತಾರಂತ ಏನ್ ಗ್ಯಾರಂಟಿ? ಹಂಗಾಗಿ ಯಾರು ಮೆಚ್ಚಕೋಗಿ ಮಾತಾಡಕ್ ಹೋಗ್ಬೇಡ್ರಿ. ಯಾರು ಮೆಚ್ಚೋದಕ್ಕೋಸ್ಕರ ಮಾತಾಡೋ ಲಾಭ ಆಗಂಗಿಲ್ಲ ನಿಮ್ಗ. ನಿಮ್ಮ ಹೋರಾಟದಿಂದ ಏನ್ ಹೇಳ್ರಿ ನಮ್ಗ? ಬಸವರಾಜರ ಪ್ರಶ್ನೆ ಮಾಡಕ್ ನೈತಿಕತೆ ಇಲ್ಲ ನಿಮ್ಗ. ನಿಮ್ಮ ಹೋರಾಟದಿಂದ ಹಿನ್ನೆಲೆ ಏನ್ ಹೇಳ್ರಿ? ನೀವು ಹೋರಾಟ ಯಾವ ಹೋರಾಟ ಮಾಡ್ರಪ್ಪ? ನೀವು ಏನ್ ಮಾಡ್ರಿ? ನೀವು ಯಾರಿಗೇನ್ ನ್ಯಾಯ ಕೊಡ್ಸಿರಿ? ಹಂಗ ಹೇಳಿಕಂತವ್ರು ಬಸವಣ್ಣಗಳು ಇಷ್ಟು ಸಾಕಂಗಿಲ್ಲ. ಅಷ್ಟು ಹಿಸ್ಟ್ರಿ ಅದ ಬಸವಣ್ಣವ್ರ ಹೋರಾಟದ ಬಗ್ಗೆ ಹೇಳಕ್ ಹೋದ್ರ. ಹಂಗಾಗಿ ನೀವ್ ಏನು ಮಾಡಿಲ್ಲ. ನೀವ್ ಯಾರ ಮೆಚ್ಚಕ್ಕೋಸ್ಕರ ಬ್ಯಾಕ್ ಡೋರ್ ಇಂದ ರಾಜಕಾರಣ ಮಾಡ್ಕೊಂಬಂದು ಎಂದು BJPಗೆ ಇದ್ರಿ, ಕಾಂಗ್ರೆಸ್ಗೆ ಬಂದ್ರಿ, ಮತ್ತೆ ಇನ್ನೊಂದು ಎಲ್ಲಿ ಲಾಭ ಇರುತ್ತೆ ಅಲ್ಲಿ ಹೋಗಾರ. ನೀವು ಹೋಗೋ ಕೆಲಸ ಮಾಡ್ಬೇಕು ಹೊರತಾಗಿ ಯಾರ ಮಾತು ಕೇಳಿ ಹಿಂಗ ಬಸವರಾಜ್ ಕೊರವರಿಗೆ ಆ ಲಾಭ ಈ ಲಾಭ ಹಂಗೆ ಹಿಂಗೆ ಅಂತ ಲೂಸ್ ಟಾಕ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ರೆ ನಾವ್ ಯಾರು ಸುಮ್ಮನಿರಕ್ಕಾಗಲ್ಲ. ಇದು ಇನ್ನೊಂದ್ಸರಿ ಮರುಕಳಿಸಬಾರ್ದಂತೇಳಿ ಈ ಮೂಲಕ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಗೆ ಎಚ್ಚರಿಸ್ತೀವಿ ನಾವು. ಥ್ಯಾಂಕ್ಸ್.